ಹಾಯ್ ಹಲೋ ನಮಸ್ತೆ ಎವ್ರಿವನ್. ಎಲ್ಲರೂ ಹೇಗಿದ್ದೀರ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ನಾವು ಇವತ್ತು ವ್ಲಾಗ್ ಮಾಡ್ತಾ ಇರೋದು ನನ್ನ ಸ್ಪೆಷಲ್ ಡೇ, ಅಂದರೆ ನನ್ನ ಬರ್ಡೇ. ಆಲ್ರೆಡಿ ಬೆಳಿಗ್ಗೆನೇ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ರೆಡಿಯಾಗಿ ಇದು ಆಯಿತು, ಪೂಜೆನೂ ಮುಗಿಸ್ಕೊಂಡಿದ್ದಾಯಿತು. ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲೇ ಸಾಕರ್ ನಗರಲ್ಲಿ ಗಣೇಶ ಟೆಂಪಲ್ ಅಂತ ಇದೆ, ನಿಯರ್ ಬೈ ಅದು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಬರಬೇಕು. ಹಾಗೆ ದರ್ಶನ ಮುಗಿಸ್ಕೊಂಡು ಅಲ್ಲೇ ತಿಂಡಿ ತಿನ್ಕೊಬರೋಣ ಅಂತ ಅಂದ್ಕೊಂಡಿದ್ದೀವಿ. ಬ್ರೇಕ್ಫಾಸ್ಟ್ ಇನ್ನೂ ಮಾಡಿಲ್ಲ. ಸೊ ಓಡೋಣ. ಅಚ್ಚು, ನಮ್ಮ ಅಚ್ಚು ಹೊಟ್ಟೆ ಹಸಿತಿದೆ. ಏನು ಹಸಿತಿದೆ ತೋರಿಸ್ಬಿಡಿ. ಹೊಟ್ಟೆ ಹಸಿತಿದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಟೆಂಪಲ್ ಹತ್ರ ಹೋಗ್ಬಿಟ್ಟು ಸಿಗ್ತೀವಿ. ನಾವಿವಾಗ ದೇವಸ್ಥಾನದ ಹತ್ರ ಬಂದು ರೀಚ್ ಆಗಿದ್ದಾಯಿತು. ನೋಡ್ತಾ ಇರ್ಬೋದು, ನಾನು ನನ್ನ ಮಗಳು ಸಿಂಪಲ್ ಆಗೇ ರೆಡಿಯಾಗಿ ಬಂದಿದ್ವಿ. ನಮ್ಮ ಹಸ್ಬೆಂಡ್ ಬಂದಿರಲಿಲ್ಲ, ನಾನು ನನ್ನ ಮಗಳೇನೆ ಗಾಡಿಯಲ್ಲಿ ಕರ್ಕೊಂಡು ಬಂದೆ. ಈ ದೇವಸ್ಥಾನ ಯಾವಾಗಲೂ ಕಾಮಾಗಿ ಸ್ವಲ್ಪ ಪೀಸ್ಫುಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ದೇವಸ್ಥಾನಕ್ಕೆ ಬರೋದಕ್ಕೆ ಜಾಸ್ತಿ ಇಷ್ಟಪಡ್ತೀವಿ. ಜಾಸ್ತಿ ಜನನೂ ಇರಲ್ಲ, ಒಂಥರ ಕ್ಲಮ್ಸಿ ಥರ ಅನಿಸೋದಿಲ್ಲ. ಫುಲ್ ಪೀಸ್ಫುಲ್ಲಾಗಿ ನಾವು ಎಷ್ಟೊತ್ತು ಬೇಕೋ ಅಷ್ಟೊತ್ತು ಕೂತ್ಕೊಬೋದು. ಇನ್ನು ನಾವಿಲ್ಲಿ ಬರೋ ತನಕ ಆಲ್ರೆಡಿ ಮಹಾಮಂಗಳಾರತಿ ನಡೀತಾ ಇತ್ತು. ತುಂಬ ಖುಷಿ ಆಯಿತು ನನಗೆ ಮಹಾಮಂಗಳಾರತಿ ಸಿಕ್ಕಿದ್ದು. ಅದೂ ನನ್ನ ಹುಟ್ಟದ ಹಬ್ಬದ ದಿನ ಮಹಾಮಂಗಳಾರತಿ ನೋಡಿದ್ದೆಲ್ಲ ಖುಷಿಯಾಯಿತು. ಇನ್ನು ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಉಂಡಿಗೆಲ್ಲ ದಕ್ಷಿಣೆ ಹಾಕಬೇಕಿತ್ತಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದ್ವಿ. ಸುತ್ತಲೂ ಬನಶಂಕರಿ ಅಮ್ಮ, ಶಿವಂದು ಎಲ್ಲ ದೇವಸ್ಥಾನಗಳು ಚಿಕ್ಕ ಚಿಕ್ಕದಾಗಿ ಮಾಡಿದ್ದಾರೆ. ಬನಶಂಕರಿ ಅಮ್ಮನ ದೇವಸ್ಥಾನದ ಮುಂದೆ ಬಂದು ಕೂತ್ಕೊಂಡಿದ್ದೀವಿ. ಈಗ ದರ್ಶನ ಎಲ್ಲ ಮುಗಿದಿದ್ದಾಯಿತು. ನನ್ನ ಮಗಳು ಹೊಟ್ಟೆ ಹಸಿವು ಅಂತ ಹೇಳ್ತಾ ಇದ್ಲು. ಮತ್ತು ಇವಾಗ ಎಂಟ್ರೆನ್ಸ್ ಅಂತ ಬಂದಿದ್ದೀನಿ. ನೋಡಿ, ಇಲ್ಲಿ ಶಿವಂದು ಬ್ಯಾಕ್ಗ್ರೌಂಡಲ್ಲಿ ಸ್ಟ್ಯಾಚು ಎಲ್ಲ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ನಾವಿವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮನೆಗೆ ಹೊರಡಬೇಕು, ಸ್ವೀಟ್ಸ್ ಎಲ್ಲ ತೊಗೊಂಡು ಸ್ವಲ್ಪ. ಇವಾಗ ಇಲ್ಲಿ ದೇವಸ್ಥಾನದ ಎದುರುಗಡೆನೇ ಒಂದು ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿ ಅಂತೇಳಿ ಹೋಟೆಲ್ ಇದೆ. ನಾವು ಅಲ್ಲಿ ಸಾಕರ್ ನಗರ ಸೈಡ್ ಬಂದಾಗೆಲ್ಲ ಈ ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿ ಹೋಟೆಲಲ್ಲೇ ತಿನ್ನೋದಕ್ಕೆ ಇಷ್ಟಪಡ್ತೀವಿ. ಪುಳಿಯೋಗರೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಮಸ್ಟ್ ಟ್ರೈ ಅಂತ ಹೇಳ್ಬೋದು ಇಲ್ಲಿ. ಸೊ ಅದಕ್ಕೋಸ್ಕರ ಇವತ್ತು ನಾವು ಬಂದಿದ್ದ ನಾನು ಪಲಾವ್ ತೊಗೊಂಡಿದ್ದೆ, ಮತ್ತು ನನ್ನ ಮಗಳಿಗೆ ಮಸಾಲೆ ದೋಸೆ ಬೇಕು ಅಂದ್ಲು. ಯೂಶ್ವಲಿ ಅವಳು ಪೂರಿ ಇಷ್ಟಪಡ್ತಾಳೆ ತಿನ್ನೋದಕ್ಕೆ, ಬಟ್ ಪೂರಿ ಗ್ಯಾಸ್ ಪ್ರಾಬ್ಲಮ್ ಹೋಗ್ತಾ ಇದೆಯಲ್ಲ, ಅದಕ್ಕೆ ಸಿಗಲಿಲ್ಲ. ಸೊ ಮನೆಗೆ ಹೊರಡ್ತಾ ಇದ್ದೀವಿ ಅಲ್ವಾ ಅಚ್ಚು? ಐಸ್ ಕ್ರೀಮ್ ಬೇಕು ಅಚ್ಚುಗೆ? ಯಾವ ಐಸ್ ಕ್ರೀಮ್ ಬೇಕು? ಈ ಪಾರ್ಕ್ ಬಂದು ದೇವಸ್ಥಾನದ ಎದುರುಗಡೆನೇ ಇರೋದು. ತುಂಬ ಕಾಮಾಗಿ ಪೀಸ್ಫುಲ್ಲಾಗಿರುತ್ತೆ ಮಾರ್ನಿಂಗ್ ಟೈಮಲ್ಲಿ ಯೂಶ್ವಲಿ. ಬಟ್ ಈವ್ನಿಂಗ್ ಟೈಮಲ್ಲಿ ಎಲ್ಲರೂ ಮಕ್ಕಳನ್ನೆಲ್ಲ ಕರ್ಕೊಬಂದು ಆಟ ಆಡಿಸ್ತಾ ಇರ್ತಾರೆ. ಸೊ ಫುಲ್ ಬ್ಯುಸಿ ಇರುತ್ತೆ. ನನ್ನ ಮಗಳಿಗೆ ಐಸ್ ಕ್ರೀಮ್ ತಗೊಟ್ಟಿದ್ದೆ, ಅದನ್ನು ತಿನ್ನೋದಕ್ಕೆ ಅಂತೇಳಿ ಇಲ್ಲಿ ಕರ್ಕೊಬಂದಿದ್ದೀನಿ. ವಿಡಿಯೋ ಆಗ್ತೈತೆ ಅಚ್ಚು. ನಾವಿವಾಗ ದರ್ಶನ ಮುಗಿಸ್ಕೊಂಡು ಮತ್ತು ತಿಂಡಿ ತಿನ್ಕೊಂಡು ನನ್ನ ಮಗಳು ಐಸ್ ಕ್ರೀಮ್ ಬೇಕು ಅಂದ್ಲು, ಕೊಡಿಸ್ಕೊಂಡು ಇಲ್ಲೇ ಸಾಕರ್ ನಗರಲ್ಲಿ ಗಣೇಶ ಟೆಂಪಲ್ ಹತ್ರ ಒಂದು ಪಾರ್ಕ್ ಇದೆ. ನಾವು ಯೂಶ್ವಲಿ ಯಾವಾಗಲೂ ಅವಳನ್ನ ಆಟ ಆಡ್ಸೋದಕ್ಕೆಲ್ಲ ನೋಡ್ತಾ ಇರ್ಬೋದು. ದೊಡ್ಡ ದೊಡ್ಡ ಸ್ಲೈಡ್ಸ್ ಇಲ್ಲೇ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿಗೇನೆ ಕರ್ಕೊಂಡು ಬರೋದು. ಇಲ್ಲಿ ಬಂದು ಇವಾಗ ಅವಳು ಐಸ್ ಕ್ರೀಮ್ ತಿಂತಾ ಇದ್ದಾಳೆ. ಪೀಸ್ಫುಲ್ಲಾಗಿದೆ ಅಂತೇಳಿ ಸ್ವಲ್ಪ ಕೂತ್ಕೊಂಡಿದ್ದೀವಿ. ಅವಳದೆಲ್ಲ ತಿಂದು ಮುಗಿದ್ಮೇಲೆ ಮನೆಗೆ ಹೊರಡಬೇಕು. ಆಲ್ರೆಡಿ ಟೈಮು 10:30 ಆಗಿದೆ. ಸೊ ಇವಾಗ ಅವಳು ತಿಂದು ಮುಗಿಸಿದ್ಮೇಲೆ ಹೊರಡ್ತೀವಿ. ನನ್ನ ಮಗಳು ಇಲ್ಲೇ ಪಾರ್ಕಲ್ಲಿ ಒಂದು ರೌಂಡ್ ಹೋಗೋಣ ಅಂತ ಹೇಳಿದ್ಲು. ತುಂಬ ಜನನೂ ಇರಲಿಲ್ಲಲ್ಲ, ಸ್ವಲ್ಪ ಖಾಲಿ ಇತ್ತು ಪಾರ್ಕೆಲ್ಲ. ಸೊ ಅದಕ್ಕೆ ಸರಿ ಆಯಿತು, ಹೋಗೋಣ ಬಾ ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ದೆ. ಫುಲ್ ಕಾಮಾಗಿತ್ತು, ನಿಜವಾಗ್ಲೂ ಎಷ್ಟೊಂದು ಚೆನ್ನಾಗಿತ್ತು ಅಂತಂದರೆ ತುಂಬ ಚೆನ್ನಾಗಿತ್ತು. ಇವಾಗ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಅಲ್ಲೇ ಹೊರಗಡೆ ಪಾರ್ಕಿಂದ ಮುಂದೆ ಬಂತು ಅಂದರೆ ಎಳ್ನೀರೆಲ್ಲ ಮಾರ್ತಾಯಿದ್ರೆ. ಸೊ ಅಲ್ಲಿ ಬಂದು ಎಳ್ನೀರಿಬ್ಬರು ಕುಡಿದ್ವಿ. ಕೂತ್ಕೊಳ್ಳೆ. ಹೋಗೋಣ. ಇನ್ನು ಅಲ್ಲಿಂದ ಬಂದು ನಾನು ಮನೆಗೆ ಸ್ವೀಟ್ಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ನಲ್ಲ, ನಮ್ಮ ಅತ್ತೆ ಮನೆಗೆಲ್ಲದಕ್ಕೂ ಕೊಡಬೇಕಿತ್ತು ಸ್ವೀಟು. ಅದನ್ನು ತೊಗೊಳಕ್ಕೆ ಅಂತೇಳಿ ಕಾಂತಿ ಸ್ವೀಟ್ಸಿಗೆ ಬಂದಿದ್ದೆ. ಅಲ್ಲಿ ವೈಡ್ ವೆರೈಟಿ ಆಫ್ ಸ್ವೀಟ್ಸ್ ಇರುತ್ತೆ. ಸೊ ನಾವು ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಕೋಬೋದು ಅಂತೇಳಿ ನಾವು ಯಾವಾಗಲೂ ಕಾಂತಿ ಸ್ವೀಟ್ಸ್ಗೆ ಹೋಗೋದು. ಅದು ಟೇಸ್ಟ್ ಎಲ್ಲ ಹಂಗೆ ಇರುತ್ತೆ. ಸೊ ಅದನ್ನು ಮುಗಿಸ್ಕೊಂಡು ಇವಾಗ ನೋಡ್ತಾ ಇರ್ಬೋದು, ಅತ್ತೆ ಮನೆಗೆ ಬಂದಿದ್ದೆ, ಕೊಟ್ಟಿದ್ದಾರೆ, ಅದನ್ನು ನೋಡೋದ ಬನ್ನಿ. ಇದು ಅಡ್ವಾನ್ಸ್, ಇದು ಇವತ್ತಿಗೆ ಓದ್ತೀನಿ. ಏನಿದು ಕ್ಯಾಮ್ರಾ? ಯೂಟ್ಯೂಬ್. ಎವ್ರಿ ಟೈಮ್ ಯು ಪ್ರೆಸ್ ರೆಕಾರ್ಡ್ ಯು ಇನ್ಸ್ಪೈರ್ ಮೀ. This is your little world and I am your biggest fan. Yes. I am lucky to be your YouTube partner. Your passion is beautiful to watch. Lights, camera, you. Tomorrow is your birthday, so
ಯು ಹ್ಯಾವ್ ಎ ಬಿಗ್ ಸರ್ಪ್ರೈಸ್ ಫ್ರಮ್ ಮೀ. ಅದೇ ಅದಕ್ಕೆ ಹಿಂದೆ ಇದೆಯಲ್ಲ. ಸೀನ್ ಹ್ಯಾಪಿ. ಟೇಕ್ 11th ಟೇಕಾ. ಹಾಂ ರೋಲ್ ಬರ್ತ್ಡೇ. ಹ್ಞೂ ಡೈರೆಕ್ಟರ್ ಪುಣ್ಯ. ಹಾಂ ಹೀರೋಯಿನ್ ಸೌಮ್ಯ. ಹಾಂ ಪಾಪ್ಕಾರ್ನ್ ಕೇಕ್ ಲಾಫರ್ ಅಂಡ್ ಜಾಯ್. ಡಿಯರ್ ಪಾರ್ಟ್ನರ್ಗೆ ಸ್ಪೆಲ್ಲಿಂಗ್ ತಪ್ಪು, ನೆಕ್ಸ್ಟ್ ಟೈಮಿಂದ ಕರೆಕ್ಟ್ ಮಾಡಿ. ಹಾಂ ಓಕೆನಾ? ಹಾಂ ಯು ಆರ್ ನಾಟ್ ಜಸ್ಟ್ ಆನ್ ಅಮೇಝಿಂಗ್ ಡ್ಯಾನ್ಸರ್ ಆ್ಯಂಡ್ ಯೂಟ್ಯೂಬರ್ ಬಟ್ ಆಲ್ಸೋ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಎವ್ರಿ ಟೈಮ್ ಯು ಸ್ಟೆಪ್ ಇನ್ ಫ್ರಂಟ್ ಆಫ್ ದ ಕ್ಯಾಮರಾ ಆರ್ ಸ್ಟಾರ್ಟ್ ಡ್ಯಾನ್ಸಿಂಗ್ ಯು ಆರ್ ಫಿಲ್ಡ್ ವಿತ್ ಹ್ಯಾಪಿನೆಸ್ ಆ್ಯಂಡ್ ಕಾನ್ಫಿಡೆಂಟ್. Your hard work, passion and smile inspires me more than you know. Keep shining. I will always be your YouTube partner. Happy birthday from your biggest fan Punya P. Happy birthday to my YouTuber from Punya P to Soumya S. Open ಮಾಡ್ಲಾ? ಮಾಡಿ. Open ಮಾಡ್ಲಾ? ಏನಿರ್ಬೋದು ದೊಡ್ಡವ? ಯಾರ್ಬೋದು? ಯಾರಿಗೆ ಗೊತ್ತು? ಪ್ರಿಂಟಿಂಗ್ ತೆಗೆದು ಕಾಣಿಸ್ಬಿಟ್ಟಾಳ. ಓ ಮೈ ಗಾಡ್, ಸಿಲ್ವರ್ ಬಟನ್ ಇವಾಗಲೇ ಬಂದ್ಬಿಟ್ಟಿದೆ ಯೂಟ್ಯೂಬ್ ಇಂದ. ಹಿಂದ್ಗಡೆ ಸೌಮ್ಯ ಎಸ್ ಅದು ಬರುತ್ತಲ್ಲ ಸ್ಕೇಲ್, ಅದರಲ್ಲಿ ಚೆನ್ನಾಗಿ ಬರ್ತದೆ. ಸೌಮ್ಯ ಎಸ್ ಎಸ್. ಹ್ಯಾಪಿ ಬರ್ತ್ಡೇ ದೊಡ್ಡಮ್ಮ. ನೋಡಿ ಗೈಸ್, ನಾನು ಇನ್ನ ಯೂಟ್ಯೂಬರ್ ಸಕ್ಸಸ್ ಆಗಿಲ್ಲ, ಆವಾಗಲೇ ನನಗೆ ಸಿಲ್ವರ್ ನಮ್ಮ ಮನೆ ಕಡೆಯಿಂದ ಸಿಲ್ವರ್ ಬಟನ್ ನನಗೆ. ಪ್ರೆಸೆಂಟೆಡ್ ಟು ನೋಡಿ, ನನ್ನ ಇನ್ಸ್ಟಾಗ್ರಾಮ್ ಐಡಿ ಹಾಕಿದ್ದಾರೆ. ಪ್ರೆಸೆಂಟೆಡ್ ಟು ಸೌಮ್ಯ ಸಿದ್ದಪ್ಪ 31 ಫ್ರಮ್ ಪಾಸಿಂಗ್ 2022.2K ಫಾಲೋವರ್ಸ್. ಎಸ್. ಅಂಡ್ ಯೂಟ್ಯೂಬ್ ಸೌಮ್ಯ ಶ್ರೀ ಕನ್ನಡ ಬ್ಲಾಗ್ಸ್. ಸೌಮ್ಯ at 0719. ಸೌಮ್ಯ ಸಿದ್ದಪ್ಪ for passing 910 subscribers. YouTube. Glad to say that you have reached 910 subscribers. Yes, in YouTube. And you have reached 22.2K followers in Instagram. People have been saying that you have been making very nice videos. Yaar helidu? ನಾನೇ. With your family, Punya P, and you by yourself. And at last with your lovely daughter Harshika. So we like to say that people like you so much by watching your videos. By saying this, we are going to end our short sentence with our lots of love by us. And once again, happy birthday Punya P signature. ಸೌಮ್ಯ ಸೈನು ನೀವು ಹಾಕ್ಬೇಕದನ್ನ ನೋಡಿ. ಯೂಟ್ಯೂಬ್ ಇಂದ ನನಗೆ ಲೆಟರು ಬಂದಿದೆ. ಇದನ್ನ ಹಿಂಗೆ ಗೋಡೆಗೆ ಹಾಕೊಂತೀನಿ ನಾನು. ಇದನ್ನ ನೋಡಿದಾಗೆಲ್ಲ ನನಗೆ ಇನ್ಸ್ಪಿರೇಷನ್ ಆಗ್ಬೇಕು. ದೊಡ್ಡವ ಅಕ್ಕ ಮಾಡಿದ್ದು ನೋಡಿ, ಚೆನ್ನಾಗಿ ಅದು ಅಂಟ್ಕೊಳುತ್ತೆ. ಬೇಡಿ ಯೂಟ್ಯೂಬ್ ಇಂದ ನನಗೆ ಲೆಟ್ರು ಬಂದಿದೆ. ಏನೋ ಫ್ಲವರ್ ಇಟ್ಟಿದ್ದು ಅನ್ಸುತ್ತೆ. ಎಲ್ಲ ಹಾಳಾಗೋಗ್ಬಿಟ್ಟೈತಿ ಬಿಡು. ಇಲ್ಲಿ ನನ್ನ ಸೈನ್ ಹಾಕ್ಬೇಕು, ಅಕ್ಸೆಪ್ಟ್ ಮಾಡಿದ್ದೀನಿ ಅಂತ ಹೇಳಿ. ಥ್ಯಾಂಕ್ ಯು ಪುಣ್ಯ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. Very nice surprise. I love you. I love you too. ನನ್ನ ಕೋಸಿಸ್ಟ್ರ್ ಮಗಳು ನನಗೆ ಗಿಫ್ಟ್ ಮಾಡಿದ್ಲಲ್ಲ, ಅದನ್ನು ಇಸ್ಕೊಂಡು ಮನೇಲಿ ಎಲ್ಲರಿಗೂ ಸ್ವೀಟ್ ಕೊಟ್ಬಿಟ್ಟು ಇವಾಗ ಮನೆಗೆ ಹೊರಡಬೇಕು. ಇದಾಗಿತ್ತು ನನ್ನ ಬರ್ತ್ಡೇ ವ್ಲಾಗು. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಹೆಚ್ಚು ಕಂಟೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.